ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಪುಟಾಣಿ ಕಲರವ. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ತುಂಬ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡದೆ ಈ ಕಲರ್ ಬರೋ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಬನ್ನಿ. ಫಸ್ಟು ಇದಕ್ಕೆ ಬೇಕಾಗಿರೋದು ಫಿಶ್. ಮೇನ್ ಇಂಗ್ರೀಡಿಯೆಂಟ್ಸೇ ಫಿಶ್ಶು. ಇದು 1/2 kg ಜಾಸ್ತಿನೇ ಇದೆ, ಬಟ್ 1 kg ಅಷ್ಟೇನಿಲ್ಲ, 1/2 kg ಜಾಸ್ತಿ ಇದೆ. ಫಿಶ್ ಕಬಾಬ್ ಮಾಡಲಿಕ್ಕೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಫಿಶ್ಶು ತುಂಬಾ ಚೆನ್ನಾಗಿ ಬರುತ್ತೆ ಫಿಶ್ ಕಬಾಬು. ಫಸ್ಟು ನಾನು ಇಷ್ಟು ಫಿಶ್ಶಿಗೆ 2 ಎಗ್ ತೊಗೊಂಡಿದ್ದೀನಿ. ಫಿಶ್ ಕಬಾಬ್ ಮಾಡಲಿಕ್ಕೆ ಎಗ್ ಎಸೆನ್ಷಿಯಲ್ ಅಲ್ವಾ? ಫಿಶ್ ಕಬಾಬ್ ಅಂತಲ್ಲ, ಯಾವುದೇ ಕಬಾಬ್ ಮಾಡಲಿಕ್ಕೂ ಎಗ್ ಎಸೆನ್ಷಿಯಲ್ಲು. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ನೀವು ಫಿಶ್ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ ಇದಕ್ಕೆ ಫಿಶ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 2 ಫಿಶ್ ಕಬಾಬ್ ಪೌಡರ್ ನಾನು ಯೂಸ್ ಮಾಡಿರೋದು. 1/2 kg ಜಾಸ್ತಿ ಇದೆ, ಸೊ 2 ಫಿಶ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ, ಅಡುಗೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಇದಾದಮೇಲೆ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದ್ರ ಜೊತೆ ಸ್ವಲ್ಪ ನಿಂಬೆ ಹುಳಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಕಾಣಿಸ್ತಿಲ್ಲ, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಮೊಸರು ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಸ್ತೂರಿ ಮೆಂತೆ. ಇದನ್ನು ನೀಟಾಗಿ ಎಲ್ಲೂ ಗಂಟು ಬೀಳದೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ನೀವು ಕೈಯಲ್ಲಿ ಬೇಕಾದರೂ ಕಲಿಸ್ಕೋಬೋದು. ಸೊ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ನೀಟಾಗಿ ಎಲ್ಲೂ ಗಂಟು ಇಲ್ಲದೆ ಕಲಿಸ್ಕೋಬೇಕು. ನಾವು ಫಿಶ್ ಕಬಾಬ್ ಮಾಡಲಿಕ್ಕೆ ಈ ರೀತಿ ಫಸ್ಟೇ ಪೇಸ್ಟ್ ರೀತಿ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಸಾಲ್ಟನ್ನು ಅಷ್ಟೇ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಕಬಾಬ್ ಪೌಡ್ರಲ್ಲಿ ಸಾಲ್ಟ್ ಆ್ಯಡ್ ಆಗಿರುತ್ತೆ. ಸಾಲ್ಟನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ರೆಡಿ ಆದಮೇಲೆ ಅದಕ್ಕೆ ಫಿಶ್ ಹಾಕ್ತಾಯಿದ್ದೀನಿ. ಫಿಶ್ಶಿಗೆ ನೀಟಾಗಿ ಕೋಟಿಂಗ್ ಕೂರಿಸ್ಬೇಕು. ಸೊ ನೀಟಾಗಿ ಕಲಿಸ್ಕೊಬೇಕು. ಇದೆಲ್ಲ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಕೆಲವರು ಫ್ರೀಝರಲ್ಲಿ ಕೂಡ ಇಡ್ತಾರೆ. 2 hours 1 hours ಹೀಗಿಡ್ತಾರೆ. ನಾನು ಇಲ್ಲಿ 1/2 hour ಫ್ರೀಝರಲ್ಲಿ ಇಟ್ಟು ಆಮೇಲೆ ಎಣ್ಣೆಗೆ ಬಿಟ್ಟಿದ್ದೀನಿ. ಸೊ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೋಡಿ ತೆಗೆದಿದ್ದೀನಿ ಫ್ರೀಝರಲ್ಲಿ ಇಟ್ಬಿಟ್ಟು. ಇವಾಗ ಎಣ್ಣೆಲಿ ಕರಿಯೋಣ ಬನ್ನಿ. ಎಣ್ಣೆಲಿ ಬಿಡ್ತಾಯಿದ್ದೀನಿ ನೋಡಿ. ಇದು ನ್ಯಾಚುರಲ್ ಕಲರು, ಯಾವುದೇ ರೀತಿ ಫುಡ್ ಕಲರ್ ನಾನು ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲಾಗಿ ನಾವು ಅಡುಗೆ ಅರಿಶಿನ ಹಾಕೋದ್ರಿಂದ ಆಟೋಮೆಟಿಕ್ಕಾಗಿ ಫುಡ್ ಕಲರ್ ಅದಾಗೆ ಚೇಂಜ್ ಆಗುತ್ತೆ. ಯಾವ ರೀತಿ ಬಂದಿದೆ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು ನಮಗೆ ಯಾವುದೇ ಕಬಾಬ್ ಆದರೂ. ಚಿಕನ್ ಕಬಾಬ್ನೂ ಕೂಡ ಇದೇ ರೀತಿಯೇ ಮಾಡೋದು, ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಮುಂದಿನ ವಿಡಿಯೋಗಳಲ್ಲಿ ಆದರೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಹೇಗಿದೆ ಫಿಶ್ ಕಬಾಬ್. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಕೂಡ ಇದೆ, ಅಷ್ಟೇನು ಹಾರ್ಡ್ ಇಲ್ಲ ಅದು. ಆದಷ್ಟು ಯಾರೆಲ್ಲ ಫ್ರೀ ಇರ್ತೀರೋ ಅವರೆಲ್ಲ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಫಿಶನ್ನ ಈ ರೀತಿ ಕಟ್ ಮಾಡಿದರೆ ಕಬಾಬ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಲೈಕ್ ಕೊಡೋದನ್ನು ಮರಿಬೇಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.